ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗೋಸ್ಕರ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ಇದರ ರೆಸಿಪಿ ಪೊಮೆಗ್ರಾನೇಟ್ ಬಳಸಿ 2 ಥರದ ಜ್ಯೂಸ್ ಮಾಡೋದು ಹೇಗೆ ನೋಡ್ಕೊಳ್ಳೋಣ. ಫಸ್ಟಿಗೆ ಪೊಮೆಗ್ರಾನೇಟ್ ಹೇಗೆ ಕಟ್ ಮಾಡ್ಕೊಳ್ಳೋದು ಬಿಡಿಸ್ಕೊಳ್ಳೋದು ನೋಡ್ಕೊಳ್ಳೋಣ. ಮೊದಲಿಗೆ ಈ ತುದಿನ ಕಟ್ ಮಾಡ್ಕೋಬೇಕಾಗತ್ತೆ. ತೊಟ್ಟನ ಇದರಲ್ಲಿ 5 ಭಾಗದಷ್ಟು ನಾಟ್ ಹಾಕ್ಕೊಳ್ಳೋಣ. ನಂತರ ಇದನ್ನು ಈ ಥರ ತೆಗಿಬೇಕು. ನೋಡಿ ಯಾವ ಥರ ಬಂತು, ಮಧ್ಯದ ಈ ಥರ ಬಂದಿರುತ್ತೆ. ಇದನ್ನು ತೆಗೆದುಬಿಡೋಣ. ಈಗ ಇದನ್ನೆಲ್ಲ ಬಿಡಿಸ್ಕೊಳ್ಳೋಣ. ಈ ಥರ ಕಾಳುಗಳನ್ನ ಬೇರೆ ಮಾಡ್ಕೋಬೇಕು. ದಾಳಿಂಬೆ ಬೀಜಗಳನ್ನು ಬಿಡಿಸಿಟ್ಕೊಂಡಿದ್ದಾಗಿದೆ. ಇದರಿಂದ ಹೇಗೆ ಜ್ಯೂಸ್ ಮಾಡೋದು ನೋಡ್ಕೊಳ್ಳೋಣ. ಪೊಮೆಗ್ರಾನೇಟ್ ಲೆಮನ್ ಮಿಂಟ್ ಜ್ಯೂಸ್ಗೆ 1 ಕಪ್ನಷ್ಟು ದಾಳಿಂಬೆ ಇದೆ. ಅರ್ಧ ಗ್ಲಾಸ್ನಷ್ಟು ನೀರು ಇಟ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್, 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್, 1/4 ಸ್ಪೂನಷ್ಟು ಉಪ್ಪು, ಸ್ವಲ್ಪ ಪುದೀನ, 1/4 ಇಂಚಿನಷ್ಟು ಶುಂಠಿ ಇದೆ, ಅರ್ಧ ನಿಂಬೆಹಣ್ಣು ಇದೆ. ಮಿಕ್ಸಿ ಜಾರ್ಗೆ ಬಿಡಿಸಿರುವಂತಹ ದಾಳಿಂಬೆ ಹಾಕೋಣ. ಬ್ಲ್ಯಾಕ್ ಸಾಲ್ಟ್, ಪೆಪ್ಪರ್ ಪೌಡರ್, ಸಾಲ್ಟ್, ಶುಂಠಿ, ಪುದೀನ, ನೀರು ಹಾಕ್ಬಿಟ್ಟು ಇದನ್ನು ಇವಾಗ ನುಣ್ಣಗೆ ರುಬ್ಕೊಳ್ಳೋಣ. ಆಗಿದೆ. ಇದನ್ನು ಶೋಧಿಸ್ಕೋಬೇಕಾಗುತ್ತೆ. ಇದನ್ನು ಶೋಧಿಸ್ಕೊಳ್ಳೋಣ. ಇದನ್ನು ಸ್ಪೂನಿಂದ ಮಿಕ್ಕಿರೋದೆಲ್ಲ ಈ ಥರ ಮಾಡ್ಕೊಳ್ಳೋಣ. ಬೀಜ ಎಲ್ಲ ಇಲ್ಲಿ ಬಂದಿರುತ್ತೆ. ಇದನ್ನು ಬಿಸಾಕಬೇಕು. ಈಗ ಜ್ಯೂಸ್ ರೆಡಿಯಾಗಿದೆ. ಇದಕ್ಕೆ ನಿಂಬೆ ರಸ ಹಿಂಡ್ಕೊಳ್ಳೋಣ. ಶುಗರ್ ಇರೋರು ಸಕ್ಕರೆ ಬಿಟ್ಬಿಟ್ಟು ಈ ಥರ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಈಗ ಇದನ್ನು ಸರ್ವಿಂಗ್ ಗ್ಲಾಸ್ಗೆ ಹಾಕ್ತೀನಿ. ಐಸ್ ಕ್ಯೂಬ್ಸ್ ಹಾಕ್ಕೋತಾ ಇದ್ದೀನಿ. ಮೇಲೆ ಸ್ವಲ್ಪ ಪುದೀನ ಇಡ್ತಾ ಇದ್ದೀನಿ. ನೋಡಿ, ಪೊಮೆಗ್ರಾನೇಟ್ ಲೆಮನ್ ಮಿಂಟ್ ಜ್ಯೂಸ್ ಈಗ ರೆಡಿಯಾಗಿದೆ. ಈಗ ಪೊಮೆಗ್ರಾನೇಟ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ ನೋಡ್ಕೊಳ್ಳೋಣ. ಮಿಲ್ಕ್ ಶೇಕ್ಗೆ 1 ಕಪ್ನಷ್ಟು ಬಿಡಿಸಿರುವಂತಹ ದಾಳಿಂಬೆ ಇದೆ. ಅರ್ಧ ಗ್ಲಾಸ್ನಷ್ಟು ಕಾಯಿಸಿ ಹಾರಿಸಿರುವಂತಹ ಹಾಲಿದೆ. ನಾನಿಲ್ಲಿ ಅಮೂಲ್ ಶುಗರ್ ಫ್ರೀ ವೆನಿಲಾ ಐಸ್ ಕ್ರೀಮ್ನ ಬಳಸ್ತಾ ಇದ್ದೀನಿ. ಮೇಲೆಯಿಂದ 1 ಸ್ಕೂಪ್ ಹಾಕ್ತೀನಿ, ಅಷ್ಟೇ ಚೆನ್ನಾಗಿರುತ್ತೆ. 2 ಸ್ಪೂನಷ್ಟು ಕೆಂಪು ಕಲ್ ಸಕ್ಕರೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಮಿಕ್ಸಿ ಜಾರ್ಗೆ ಬಿಡಿಸಿರುವಂತಹ ದಾಳಿಂಬೆ, ಕಲ್ಲು ಸಕ್ಕರೆ, ಹಾಲು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಣ. ಈಗ ಇದು ರುಬ್ಕೊಳ್ತಾಗಿದೆ. ಶೋಧಿಸ್ಕೊಳ್ಳೋಣ. ನೋಡಿ, ಬೀಜ ಎಲ್ಲ ಬಂದಿದೆ. ಇವಾಗ ಶೋಧಿಸಿದಾಗಿದೆ. ಈಗಿದು ಪೊಮೆಗ್ರಾನೇಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಸರ್ವಿಂಗ್ ಗ್ಲಾಸ್ಗೆ ಹಾಕ್ತೀನಿ. ಗ್ಲಾಸ್ಗೆ 1 ಸ್ಕೂಪ್ನಷ್ಟು ಅಮೂಲ್ ವೆನಿಲಾ ಐಸ್ ಕ್ರೀಮ್ ಹಾಕ್ತಾ ಇದ್ದೀನಿ. ಅದಕ್ಕೆ ಮಾಡಿರುವಂತಹ ಪೊಮೆಗ್ರಾನೇಟ್ ಮಿಲ್ಕ್ ಶೇಕ್ ಹಾಕೋಣ. ಹಾಲು ಬಳಸಿರೋದ್ರಿಂದ ನೋಡಿ, ಇದು ಸ್ವಲ್ಪ ಲೈಟ್ ಕಲರ್ ಆಗಿ ಬಂದಿದೆ, ಪಿಂಕಿಶ್ ಕಲರಲ್ಲಿ.
ನೋಡಿ, ಪೊಮೆಗ್ರನೇಟ್ ಮಿಲ್ಕ್ ಶೇಕ್ ಕೂಡ ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟ್ಗೆ ಇಟ್ಟು ಸರ್ವ್ ಮಾಡ್ತೀನಿ. ದಾಳಿಂಬೆನ ಬಳಸಿ ಎರಡು ರೀತಿಯಾದಂತಹ ಪಾನೀಯಗಳು ರೆಡಿಯಾಗಿದೆ. ಇಲ್ಲಿ ಪೊಮೆಗ್ರನೇಟ್ ಲೆಮನ್ ಮಿಂಟ್ ಜ್ಯೂಸ್ ರೆಡಿಯಾಗಿದೆ. ಪೊಮೆಗ್ರನೇಟ್ ಮಿಲ್ಕ್ ಶೇಕ್ ಕೂಡ ರೆಡಿಯಾಗಿದೆ. ಶುಗರ್ ಇರುವವರು, ಸಕ್ಕರೆ ಬೇಡ ಅಂದರೆ ಈ ಥರ ಮಾಡ್ಕೊಂಡು ಕುಡಿಬೋದು. ಮಕ್ಕಳಿಗೆ ಈ ಥರ ಐಸ್ ಕ್ರೀಮ್ ಹಾಕ್ಕೊಟ್ರೆ ತುಂಬಾ ರುಚಿಯಾಗಿ ಇಷ್ಟಪಟ್ಟು ಕುಡಿತಾರೆ. ಸುಲಭವಾಗಿ ಮಾಡುವಂತಹ, ಬೇಸಿಗೆಗೆ ಅನುಗುಣವಾಗಿರುವಂತಹ ಪಾನೀಯವಾಗಿದೆ ಇದು. ಮಾಡೋದು ಕೇವಲ 5 ನಿಮಿಷದೊಳಗಡೆ ಆಗೋಗ್ಬಿಡುತ್ತೆ. ಗೆಸ್ಟ್ ಬಂದರಂದಾಗೂ ಕೂಡ ಈ ಥರ ನೀವು ತಾಜಾ ಹಣ್ಣಿನಿಂದ ಜ್ಯೂಸ್ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ಕುಡಿತಾರೆ. ಸೊ ಸುಲಭವಾಗಿ ಮಾಡುವಂತಹ ದಾಳಿಂಬೆ ಬಳಸಿ 2 ರೀತಿಯ ಪಾನೀಯ ರೆಡಿಯಾಗಿದೆ. ನೀವು ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನನ್ನ ಚಾನಲ್ಗೆ ಲೈಕ್, ಶೇರ್ ಮಾಡಿ. ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.